ಒಬ್ಬೊಬ್ಬರಿಗೆ ಒಂದೊಂದು ಡ್ರೀಮ್ ಇರ್ತದೆ. ಏನಂದರೆ ಒಬ್ರಿಗೆ ಮೀಡಿಯಾ ಫೀಲ್ಡಿಗೆ ಹೋಗಬೇಕು, ಒಬ್ಬರಿಗೆ CA ಮಾಡಬೇಕು, ಒಬ್ಬರಿಗೆ ಮಾರ್ಕೆಟಿಂಗ್ ಫೀಲ್ಡ್, ಒಬ್ಬರಿಗೆ ಡಿಜಿಟಲ್ ಮೀಡಿಯಾ ಎಲ್ಲಕ್ಕೆ ಎಂಟರ್ ಆಗಬೇಕಂತಿರ್ತದೆ. ಈಗ ಜಸ್ಟ್ PU ಮುಗ್ದಿರ್ತದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್, ಆಯಿತಾ? ಯಾರ್ಯಾರು PUದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಾ, ಇಫ್ ಯು ಗೆಟ್ ಲೆಸ್ ಮಾರ್ಕ್ಸ್ ಆಲ್ಸೋ ನೋ ಪ್ರಾಬ್ಲಮ್, ಆಯಿತಾ? ಕಮ್ಮಿ ಔಟ್ ಆಫ್ ಔಟ್ ತೆಗೆದವರು ಲೈಫಲ್ಲಿ ಅಚೀವ್ ಮಾಡ್ತಾರಂತ ಏನೂ ಇಲ್ಲ. ಕಮ್ಮಿ ಮಾರ್ಕ್ಸ್ ತೆಗೆದವರು ಲೈಫಲ್ಲಿ ದೊಡ್ಡ ಅಚೀವ್ ಮಾಡಿದವರು ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಟು ಎವ್ರಿ ಒನ್. ಏನಂದರೆ ಒಬ್ಬೊಬ್ರಿಗೆ PU ಆಮೇಲೆ ನೆಕ್ಸ್ಟ್ ಏನು, ಒಬ್ಬೊಬ್ಬರಿಗೆ ಮೀಡಿಯಾ ಫೀಲ್ಡಿಗೆ ಹೆಂಗೆ ಎಂಟರ್ ಆಗಬೇಕು, ಹೆಂಗೆ ಡಿಸಿಷನ್ ತೊಗೊಬೇಕು. PU ಆಮೇಲೆ ನೆಕ್ಸ್ಟ್ ಡಿಗ್ರಿಗೆ ಹೋಗ್ತೀರಾ, BBA ತೊಗೊತೀರಾ, BCA ತೊಗೊತೀರಾ, BCom ತೊಗೊತೀರಾ, ಅದ್ರ ಜೊತೆ ಏನೇನು ಮಾಡಬೇಕು. ಕಾಲೇಜ್ ಅಂತೂ ಒಂದೊಂದ್ಸರಿ 12:30 ಮುಗಿದೆ, 1:30 ಮುಗಿತು, ಅದಾದಮೇಲೆ ಏನು ಮಾಡಬೇಕು, ಬೇಗ ಲೈಫಲ್ಲಿ ಹೆಂಗೆ ಸೆಟಲ್ ಆಗಬೇಕು, ಹೆಂಗೆ ಕರಿಯರ್ನ ಚೂಸ್ ಮಾಡಬೇಕು. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಬಿಫೋರ್ ದ್ಯಾಟ್, ದಿಸ್ ಇಸ್ ಮಾಸ್ಟರ್ ಜಿ ಪ್ರೊಡಕ್ಷನ್ಸ್ ಪ್ರೆಸೆನ್ಸ್ ಸ್ಪೀಕ್ ಔಟ್, ಮನದಾಳದ ಮಾತು. ಈಗ PU ಮುಗ್ದಾಯ್ತು, ಆಯಿತಾ? ಮುಂಚೆ ಏನೇನು ಮಾಡಿದೆ ಮಿಸ್ಟೇಕ್ಸ್ ಮರ್ತೋಗ್ಬಿಡಿ, ಆಯಿತಾ? ಪಾಸ್ಟ್ ಇಸ್ ಪಾಸ್ಟ್, ಮರ್ತೋಗ್ಬಿಡಿ. ನೆಕ್ಸ್ಟ್ ಸ್ಟೆಪ್, ಲೈಫಲ್ಲಿ ಹೆಂಗೆ ಬೇಗ ಸೆಟಲ್ ಆಗಬೇಕು. ಯಾಕಂದರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಪೇರೆಂಟ್ಸ್ ಇರ್ತಾರೆ ಈಗ. ಸೊ ಅವರಿಗೆ ಫಸ್ಟ್ ನಿಮ್ಮ ಲೈಫಲ್ಲಿ ಮೋಟಿವ್ ಏನ್ಬೇಕಂದ್ರೆ ಅವ್ರನ್ನ ಹೆಂಗೆ ಖುಷಿ ಪಡಿಸೋದು. ಸೊ ನೀವು ಖುಷಿಯಾಗಿದ್ದರೆ ನಿಮ್ಮ ಪೇರೆಂಟ್ಸ್ ಪಕ್ಕ ಖುಷಿ ಆಗ್ತಾರೆ. ಲೈಫಲ್ಲಿ ಒಂದೆಷ್ಟು ಅಚೀವ್ಮೆಂಟ್ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ ಅಂದರೆ ಇನ್ನೂ ಖುಷಿ ಆಗ್ತದೆ. ಸೊ ಈಗ ಸೆಕೆಂಡ್ PU ಆಗಿದ ತಕ್ಷಣ ಫಸ್ಟು ಇಷ್ಟಲ್ಲಿ ನಿಮ್ಮ ಗೋಲ್ ಥಿಂಕ್ ಮಾಡಿಬಿಡಿ. ಒಬ್ಬೊಬ್ರು ಹೇಳ್ತಾರೆ ನಿಮ್ಮ ಗೋಲ್ ಏನಂತ, ನಮ್ಮ ಗೋಲ್ ಏನು, ನೆಕ್ಸ್ಟ್ ಏಮ್ ಏನು ಅಂತಲೇ ಗೊತ್ತಿಲ್ಲ ಅಂತದ್ದು. ಫಸ್ಟ್ ಅದು ಮಿಸ್ಟೇಕ್ ಮಾಡಿಬಿಡಿ. ನಿಮ್ಮ ಏಮೇನು, ನಿಮ್ಮ ಫ್ಯೂಚರ್ ಏನು ಅಚೀವ್ ಮಾಡಬೇಕು, ಫಸ್ಟ್ ಮೈಂಡ್ಸೆಟ್ ಕಂಪ್ಲೀಟ್ ಮಾಡ್ಕೊಂಬಿಡಿ. ಆ್ಯಂಕರ್ ಆಗಬೇಕಂತ ಇರ್ತದೆ, ಜರ್ನಲಿಸಮಿಗೆ ಹೋಗ್ಬೇಕಂತ ಇರ್ತದೆ, ನ್ಯೂಸ್ ಚಾನೆಲ್ಸ್ ಹೋಗ್ಬೇಕಂತ, ಅದನ್ನ CA ಮಾಡಬೇಕಂತ ಇರ್ತದೆ. ನಾನು ಹೇಳೋದೇನೆಂದರೆ ಟೇಕ್ BBA. ಯಾಕೆ BBA ತೊಗೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಇಫ್ ಯು ಟೇಕ್ BBA, ನಿನ್ನ ಮೀಡಿಯಾ ಫೀಲ್ಡಲ್ಲಿ ಇಂಟ್ರೆಸ್ಟ್ ಅಂದರೆ, ನಿನ್ನ ಮೀಡಿಯಾ ಫೀಲ್ಡಿಗೆ ಹೋಗ್ತೀಯ ಅಂದರೆ ನೀನು ಫಸ್ಟು ಎಲ್ಲನೂ ಕಲ್ತ್ಬಿಡ್ತೀಯ. BBA ಮಾಡಿದ್ರೆ ಜೊತೆ ನಿಂಗೇನು ಅಡ್ವಾಂಟೇಜ್ ಅಂದರೆ, ಯು ವಿಲ್ ಗೆಟ್ ಟು ನೋ ಹೌ ದ ಮ್ಯಾನೇಜ್ಮೆಂಟ್ ವರ್ಕ್ಸ್, ಹೌ ಟು ಬ್ರಿಂಗ್ ಇನ್ ಸೇಲ್ಸ್ ಎಲ್ಲ ಕಲಿತೀಯ. ಸೊ ವೆನ್ ಯು ಗೋ ಟು ಮೀಡಿಯಾ ಫೀಲ್ಡ್ ಅಲ್ಲ, ಸೊ ನಿಂಗೊಂದು ಅಪ್ಪರ್ ಹ್ಯಾಂಡ್ ಇರ್ತದೆ. ಇಫ್ ಯು ಡೂ BBA, ದಟ್ ನೆಕ್ಸ್ಟ್ ಏನೇನು ಮಾಡ್ತಾರೆ, ಮೀಡಿಯಾ ಫೀಲ್ಡಲ್ಲಿ ಏನೇನು ಆಗ್ತದೆ ಅಂತ ನಿಂಗೊಂದು ಅಪ್ಪರ್ ಹ್ಯಾಂಡ್ ಸಿಗ್ತದೆ. ನಾನು BCom ತೊಗೊಬೇಡಿ ಅಂತ ಏನು ಹೇಳ್ತಾ ಇಲ್ಲ. BCom ತೊಗೊಂಡ್ರೆ ತೊಗೊಳ್ಳಿ, ನಿಮ್ಮಿಷ್ಟ. ಐ ಆಮ್ ಸೇಯಿಂಗ್ ಮೈ ಪರ್ಸ್ಪೆಕ್ಟಿವ್. BCom ನೀವೇನೋ CA ಮಾಡ್ತೀನಿ, BCom ತೊಗೊಳ್ಳಿ, ಬಟ್ ಡೋಂಟ್ ವೇಸ್ಟ್ ದ ಟೈಮ್. ನೀವೇನೇ ಮಾಡ್ತೀನಿ ಟೈಮ್ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಈಗ ಯುವರ್ ರಿಯಲ್ ಲೈಫ್ ಸ್ಟಾರ್ಟ್ಸ್. ನೀವು PU ನಿಮ್ಮ ರಿಯಲ್ ಲೈಫ್ ಅಲ್ಲೇ ಅಲ್ಲ. ನೀವು ನಿಜ ಹೇಳ್ತೀನಿ, PU ಎಂಜಾಯ್ಮೆಂಟ್ ಮಾಡಿರಲ್ಲ. ನೀವು ಯಾವಾಗ ಡಿಗ್ರಿಗೆ ಬರ್ತೀರಲ್ಲ, ಆವಾಗ ನಿಮ್ಮ ರಿಯಲ್ ಎಂಜಾಯ್ಮೆಂಟ್, ನಿನ್ನ ರಿಯಲ್ ಲೈಫ್ ಏನು, ನಿನ್ನ ಲೈಫ್ ಗೋಲ್ಸ್, ನಿನ್ನ ರಿಯಲ್ ಫ್ರೆಂಡ್ಸ್ ಹೆಂಗಿರಬೇಕು, ನೆಕ್ಸ್ಟು ನಿನ್ನ ಲೈಫ್ ಪಾತ್ ಹೆಂಗೆ ತೊಗೊಬೇಕು ಅಂತ ಎಲ್ಲ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಾನು ಒಂದು ಏನು ಅಡ್ವೈಸ್ ಅಂದರೆ, ನೀವೀಗ ಬೆಳಗ್ಗೆ ಕಾಲೇಜ್ ಆಗ್ತದೆ, ಆಯಿತಾ? ಡಿಗ್ರಿ ಕಾಲೇಜ್ 12:30, 1:30, 2:30 ಮುಗಿತದೆ. ನೆಕ್ಸ್ಟ್ ಹೇಳೋದು ಗೋ ಟು ಎ ಪಾರ್ಟ್ ಟೈಮ್ ಜಾಬ್. ಅದು ನಿಮಗೆ 3,000 rupees ಕೊಡಲಿ, 4,000 rupees ಆಗಲಿ, 5,000 rupees ಕೊಡಲಿ, ಟೆನ್ಷನ್ ತಗೊಂಬಿಡಿ. ಗೋ ಟು ಎ ಪಾರ್ಟ್ ಟೈಮ್ ಜಾಬ್, ಆಯಿತಾ? ಏನಾದರೂ ನಿಮಗೆ ಟೆಲಿಕಾಲರ್ ಜಾಬ್ ಸಿಕ್ತು, ಟೆಲಿಕಾಲರ್ಗೆ ಹೋಗಿ. ಮೀಡಿಯಾ ಫೀಲ್ಡಲ್ಲಂತೂ ನಿಮಗೆ ಜಾಬ್ಸ್, ರೇಟಿಂಗ್ ಜಾಬ್ಸ್ ಅಂತ ತುಂಬ ಸಿಗ್ತದೆ. ಒಂದೊಂದು ಏನು ಹೇಳೋದಂದರೆ, ನೀವು ಮೀಡಿಯಾ ಫೀಲ್ಡ್ಗೆ ಹೋಗ್ಬೇಕಂದ್ರೆ, ಎಡಿಟರೆಲ್ಲ ಹೋಗ್ಬೇಕಂದ್ರೆ, ರಿಮೆಂಬರ್ ಟು ಲರ್ನ್ ದಿಸ್ 3 ಸಾಫ್ಟ್ವೇರ್ಸ್, ಆಯಿತಾ? ನೀವು ಈ 3 ಸಾಫ್ಟ್ವೇರ್ ಕಲ್ತ್ಬಿಟ್ರೆ ನೀವು ವರ್ಲ್ಡಲ್ಲಿ ಎಲ್ಲಿ ಬೇಕಂದ್ರೂ ಸರ್ವೈವ್ ಮಾಡ್ಬೋದು. ಅಡೋಬ್ ಫೋಟೋಶಾಪ್, ಅಡೋಬ್ ಪ್ರೀಮಿಯರ್ ಪ್ರೋ, ಅಡೋಬ್ ಆಫ್ಟರ್ ಎಫೆಕ್ಟ್ಸ್. ಈ 3 ಸಾಫ್ಟ್ವೇರ್ ಏನಾದ್ರು ನಿಮ್ಗೆ ಕಲ್ತಿದ್ರೆ ನೀವು ವರ್ಲ್ಡಲ್ಲಿ ಎಲ್ಲಿ ಬೇಕಂದ್ರೆ ಸರ್ವೈವ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತೀನಿ, ನೀವೀಗ ಯಾವುದೋ ಒಂದು ದೊಡ್ಡ ಕಾರ್ಪೊರೇಟ್ BBA ಮಾಡ್ತೀರಾ, ಯಾವುದೋ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತೀರಾ, ಕಾರ್ಪೊರೇಟ್ನೇ ತೆಗ್ದಾಕ್ಬಿಟ್ರು. ಬಿಕಾಸ್ ಕಾರ್ಪೊರೇಟ್ ವರ್ಲ್ಡ್ ಇಸ್ ಲೈಕ್ ದ್ಯಾಟ್. ಹೆಂಗಂದ್ರೆ ಯಾವ ಟೈಮ್ ಫೈರ್ ಮಾಡ್ತಾರೆ ಅಂತ ಗೊತ್ತಿರಲ್ಲ, ಯಾವ ಟೈಮ್ ಕಂಪನಿ ಲಾಸ್ ಆಗ್ತದೆ ಅಂತಲೂ ನಿಮ್ಗೇನು ಐಡಿಯಾ ಇರಲ್ಲ. ಸೊ ನೀವೇನೋ ಕಂಪನಿ ತೆಗ್ದಾಕ್ಬಿಟ್ರೆ, ವೆನ್ ಯು ನೋ ದಿಸ್ 3 ಸಾಫ್ಟ್ವೇರ್ಸ್ ಅಲ್ಲ, ನಿಮ್ಮ ಮನೆ ಹತ್ರ ನೋಡ್ಬೋದು, ರೋಡಲ್ಲಿ ಎಷ್ಟೋ ಆಲ್ಬಮ್ ಶಾಪ್ಸ್ ಇರ್ತದೆ, ಫೋಟೋಗ್ರಫಿ ಶಾಪ್ಸ್ ಇರ್ತದೆ, ಫೋಟೋ ಸ್ಟುಡಿಯೋಸ್ ಇರ್ತದೆ. ನೀವು ಅಲ್ಲಿ ಹೋದ್ರೂ ನಿಮ್ಗೆ ಜಾಬ್ ಸಿಕ್ಬಿಡ್ತದೆ. 13,000, 14,000 ಫಾರ್ ಅ ಡೈಲಿ ಲೈವ್ಲಿಹುಡ್. ನಿಮ್ಮ ಊಟ, ನಿಮ್ಮ ಕ್ಲೋತ್, ಶೆಲ್ಟರ್, ಬೇಸಿಕ್ ನೀಡ್ಸಿಗೆ ನಿಮ್ಗೆ ಕೆಲಸ ಸಿಗ್ತದೆ. ಸೊ ದಿಸ್ 3 ಸಾಫ್ಟ್ವೇರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಈ 3 ಸಾಫ್ಟ್ವೇರ್ ಯು ಕ್ಯಾನ್ ಲರ್ನ್ ಫ್ರಮ್ ಯೂಟ್ಯೂಬ್ ಆಲ್ಸೋ ಸಿಗ್ತದೆ. ಚಿಕ್ಕ ಕ್ಲಾಸಸ್ಸು ಮಾಡ್ತಾರೆ ಕಮ್ಮಿ ರೇಟಿಗೆ. ಹೆಂಗೋ ಮಗು 3 ಕಲ್ತ್ಬಿಡಿ. ಯಾಕಂದರೆ ಈ 3 ಸಾಫ್ಟ್ವೇರ್ಸ್ ಕೊಟ್ಟಿದ್ರೆ ನಿಮ್ಗೆ ಯಾವುದೇ ಮೀಡಿಯಾ, ಯಾವುದೇ ನ್ಯೂಸ್ ಚಾನಲ್ಸ್ ಆಗಲಿ, ಐ ಆಮ್ ಗ್ಯಾರಂಟಿ ದ್ಯಾಟ್ ದೇ ವಿಲ್ ಟೇಕ್ ಯು ಫಾರ್ ಎ ಜಾಬ್, ಆಯಿತಾ? ಮಿನಿಮಮ್ ಪ್ಯಾಕೇಜ್ ದೇ ವಿಲ್ ಪೇ ಯು 14,000 rupees per month
ವಿತ್ PF. ಸೊ ಈ 3 ಸಾಫ್ಟ್ವೇರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಆಯಿತಾ. ಜೊತೆ ನೀವು BBA ಡೂ ಎನಿ ಡಿಗ್ರಿ, BBA BCom ಏನೇ ಮಾಡ್ತೀವಿ, ಆರ್ಟ್ಸ್ ಮಾಡಿದ್ರು, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀವಿ ಅಂತ ಮೋಟಿವ್ ಇದ್ರು, ಗೋ ಟು ಎ ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್ ವಿಲ್ ಬಿ ಎ ಮಿನಿಮಮ್ ಆಫ್ 5 to 6 hours per day. ಪಾರ್ಟ್ ಟೈಮ್ ಜಾಬ್ ಮಾಡಿ ಫಸ್ಟ್ ಇನ್ಕಮ್ ಬರ್ತದೆ. ಗಿವ್ ಇಟ್ ಟು ಯರ್ ಪೇರೆಂಟ್ಸ್. ಅವ್ರೇನು ತಗೊಳ್ಳಲ್ಲ, ದೇ ಗಿವ್ ಇಟ್ ಟು ಯು ಬ್ಯಾಕ್. ಅವ್ರಿಗೆ ಅಷ್ಟೇ ಖುಷಿ ಆಗ್ತದೆ. ಸೊ ಎವ್ರಿ ಮಂತ್ ವೆನ್ ಯು ಗೆಟ್ ದಟ್ ರೈಟ್, ಸ್ಟಾರ್ಟ್ ಸೇವಿಂಗ್ ಇಟ್. ಸೇವಿಂಗ್ಸ್ ಯಾವ ಥರ ಮಾಡ್ಬೋದು ಅಂದರೆ, ಯು ಕ್ಯಾನ್, ನಿಮ್ಗೆ 18 years ಅಂತೂ ಹೆಂಗೋ ಆಗಿರ್ತದೆ PU ಆಗಿದ್ರೆ ಅಂದರೆ, ಯು ಕ್ಯಾನ್ ಓಪನ್ ಎ RD ಅಕೌಂಟ್ ಇನ್ ದ ಬ್ಯಾಂಕ್. FD ಹಾಕ್ಬೋದು. ಅದು ಇಲ್ಲಾಂದರೆ ಸ್ಟಾಕ್ಸ್ ಹಾಕಿ, ಮ್ಯೂಚುವಲ್ ಫಂಡ್ಸ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಥಿಂಕ್ ಮಾಡ್ಕೊಂಡು ಹಾಕಿ, ಆಯಿತಾ. ಯಾವುದೋ ಒಳ್ಳೆ ಕಂಪ್ನಿ ಅದಕ್ಕೆ ಮ್ಯೂಚುವಲ್ ಫಂಡ್ಸ್ ಹಾಕಿ. ಸ್ಟಾಕ್ಸ್ ಅಷ್ಟೇ ಥಿಂಕ್, ಸುಮ್ಮನೆ ಸ್ಟಾಕ್ಸಿಗೆ ಎಂಟರ್ ಆಗಲೇಬೇಡಿ, ಆಯಿತಾ. ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನೆಕ್ಸ್ಟ್ ಯಾವುದೋ ಎಪಿಸೋಡ್ಸಲ್ಲಿ ಮಾತಾಡೋಣ. ಅದ್ರಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಮ ಲೈಫ್ ಹೆಂಗಿರ್ಬೇಕಂದ್ರೆ, ಅಂಟಿಲ್ ಯು ರೀಚ್ ಏಜ್ ಆಫ್ 35 or 40 ಯು ಶುಡ್ ರಿಟೈರ್. 35 ಮತ್ತು 40 years ಆಗೋ ಟೈಮ್ ನೀವು ಮನೇಲಿ ಆರಾಮ್ಸೆ ಕೂತ್ಕೊಂಡು ಆರಾಮ್ಸೆ 3 times ತಿನ್ನೋ ಥರ ಆರಾಮ್ಸೆ ಎಂಜಾಯ್ ಮಾಡೋ ಥರ ಇರಬೇಕು ಲೈಫ್. ದಟ್ ಈಸ್ ಕಾಲ್ಡ್ ರಿಯಲ್ ರಿಟೈರ್ಮೆಂಟ್. ಈಗ ಜಸ್ಟ್ PU ಆಗಿದೆ. ಈಗ ಒಬ್ಬೊಬ್ಬರಿಗೆ ಅಡ್ಮಿಷನ್, ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಒಬ್ಬೊಬ್ಬರು ಕಾಲೇಜ್ ಅಡ್ಮಿಷನ್ಸ್ ಮುಗ್ದಿದೆ. ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿರ್ತೀರಾ, ಅಡ್ಮಿಷನ್ ಕಾಲೇಜ್ ನೋಡಿ, ಆಯಿತಾ. ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ನೋಡಿ, ಪಾರ್ಟ್ ಟೈಮ್ ಮನೆ ಯಾವುದೇ ಪಾರ್ಟ್ ಟೈಮ್ ಜಾಬ್ಸ್ ಹೋಗಿ ಅದಕ್ಕೆ ವರ್ಕ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಫ್ರೆಂಡ್ಸ್ ಸಿಗ್ತಾರೆ, ಆಯಿತಾ. ಫ್ರೆಂಡ್ಸ್ ಮತ್ತೆ ಅವಳೊಂದು ಡೂ ಫ್ರೆಂಡ್ಸ್ ಹೂ ಆರ್ ಎಲ್ಡರ್ ದ್ಯಾನ್ ಯು. ಮತ್ತೆ ನಿನ್ನ ಲೈಫ್ ಗೋಲ್ ಏನಿತ್ತು ಗೊತ್ತಾ, ಒಬ್ಬರು CA ಮಾಡಬೇಕು ಅಂತ. ನಿಮ್ಮ CA ಸೀನಿಯರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಫ್ರೆಂಡ್ಸ್ ಮಾಡಿ. ಯಾಕಂದರೆ ದೇ ವಿಲ್ ಟೀಚ್ ಯು ನ್ಯೂ ಥಿಂಗ್ಸ್. ನೆಕ್ಸ್ಟ್ ನೀವು ಅವ್ರೇನು ತಪ್ಪು ಮಾಡಿರ್ತಾರಲ್ಲ, ಅವ್ರು ನಿಮ್ಗೆ ಫಸ್ಟ್ ಹೇಳ್ತಾರೆ ಈ ಥರ ತಪ್ಪಾಗ್ತದೆ, ನೀವು ಮಾಡೋಕೆ ಹೋಗ್ಬೇಡಿ ಅಂದರೆ ಫಸ್ಟ್ ನಿಮ್ಗೆ ಗೈಡೆನ್ಸ್ ಸಿಗ್ತದೆ. ಸೊ ಅಂತಾನ ಫ್ರೆಂಡ್ಸ್ ಮಾಡಿ. ಮತ್ತೇನಂದ್ರೆ ಡಿಗ್ರಿ ಕಾಲೇಜಲ್ಲಿ ಮೇಕ್ ಫ್ರೆಂಡ್ಸ್ ವಿತ್ ದ ಟೀಚರ್ಸ್. ಅವ್ರ ಗೈಡೆನ್ಸ್ ತಗೊಳ್ಳಿ. ನೆಕ್ಸ್ಟ್ ನಾನು ಏನು ಮಾಡ್ಬೋದು ಲೈಫಲ್ಲಿ, ಸೀನಿಯರ್ಸ್ ಜೊತೆ ಕ್ಲೋಸ್ ಆಗಿರಿ. ಅವ್ರು ನೆಕ್ಸ್ಟ್ ಏನೇನು ಡಿಸಿಷನ್ ತೊಗೊಬೇಕು ಅದು ಥಿಂಕ್ ಮಾಡಿ. ಹೆಂಗೆ ಸೇವಿಂಗ್ಸ್ ಮಾಡ್ಬೋದು, ಏನೋ ಹೊಸ ಕಲಿಬೋದು, ಆಯಿತಾ. ಯಾಕಂದರೆ ಡಿಗ್ರಿಯಿಂದ ಎಷ್ಟೋ ಜನ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗ್ತಾರೆ. ಯು ಶುಡ್ ಬಿ ಬೆಸ್ಟ್ ಅಮಾಂಗ್ ದೆಮ್. ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕಂದ್ರೆ ಅಂಕೋ 1,000, 2,000, 3,000 ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗಬೇಕಂದ್ರೆ ಯು ಶುಡ್ ಬಿ ಇನ್ ಟಾಪ್ 1. ಸೊ ತುಂಬ ಸ್ಕಿಲ್ಸ್ ಇರಬೇಕು, ಅಷ್ಟು ತುಂಬ ಸ್ಕಿಲ್ಸ್ ಇರಬೇಕು. ಮುಂದೆ ಕ್ಯಾಂಪಸ್ ಸೆಕ್ಷನ್ ಹೋಗಿದ ತಕ್ಷಣ ಫಸ್ಟ್ ಇನ್ನೂ ತೊಗೊಬೇಕು, ಆ ಥರ ಸ್ಕಿಲ್ಸ್ ಇರ್ಕೊಳ್ಳಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲರ್ನ್ ಸಮ್ ನ್ಯೂ ಥಿಂಗ್ಸ್, ಗೆಟ್ ಇನ್ ಟು ಎ ಪಾರ್ಟ್ ಟೈಮ್ ಜಾಬ್, ಅರ್ನ್ ವೆಲ್. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋಷ್ಟೇ ಯು ಶುಡ್ ಹ್ಯಾವ್ ಇನಫ್ ಮನಿ ಇನ್ ಯೋರ್ ಬ್ಯಾಂಕ್ ಅಕೌಂಟ್ ದ್ಯಾಟ್ ನಿಮಗೆ 1 month 2 month ಕ್ಯಾಂಪಸ್ ಸೆಕ್ಷನ್ ಆಗಿಲ್ಲ, ಯು ಶುಡ್ ಲೀವ್ ಇನ್ ಯೋರ್ ಓನ್ ಲಿವಿಂಗ್. ಮೇಕ್ ಯೋರ್ ಟೈಮ್ ಸಕ್ಸಸ್ಫುಲ್. ಟೇಕ್ ಎ ಕರೆಕ್ಟ್ ಗೈಡೆನ್ಸ್ ಫ್ರಮ್ ದ ಸೀನಿಯರ್ಸ್. ಚೂಸ್ ದ ಕರೆಕ್ಟ್ ಕರಿಯರ್ ಪಾತ್. ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, CA ಸ್ಟೂಡೆಂಟ್ ನಂಗೆ, ಬಟ್ ಮೀಡಿಯಾ ಇಂಡಸ್ಟ್ರಿ ನಾನು ಹೇಳ್ತೀನಿ, ಆಸ್ ಐ ಸೆಡ್ ಬಿಫೋರ್, ಲರ್ನ್ ದಿಸ್ 3 ಸಾಫ್ಟ್ವೇರ್ಸ್. ಆ್ಯಂಕರಿಂಗ್ ಮಾಡ್ತಾರೆ, ಹಂಗೆ ನಿಮ್ಮದೇ ಫೋನ್ ಮುಂದೆ ಇರ್ಕೊಳ್ಳಿ, ನೀವೇ ಮಾತಾಡಿ, ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾಸಿಗೆ ಪೋಸ್ಟ್ ಮಾಡ್ತಾ ಇರಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಏನು ಎಕ್ಸ್ಪೆನ್ಸ್ ಅಂತೂ ಇಲ್ಲ. ಇನ್ಸ್ಟಾಗ್ರಾಮಲ್ಲೂ ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೂ ಏನು ಎಕ್ಸ್ಪೆನ್ಸ್ ಇರಲ್ಲ. ಹಂಗೆ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋ ಫಸ್ಟ್ ಏನಂದರೆ ಕ್ರಿಯೇಟ್ ಎ ಪೋರ್ಟ್ಫೋಲಿಯೋ. ಇಫ್ ಯು ವಾಂಟ್ ಟು ಬಿ ಎ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ. ಇಫ್ ಯು ಮತ್ತೆ ನಿಮ್ಮ PU ಆಗಿದ ತಕ್ಷಣ ಫಸ್ಟ್ ಇಸ್ ಇಂಪಾರ್ಟೆಂಟ್ ಇಸ್ ರಿಸ್ಯೂಮ್. ಸ್ಟಾರ್ಟಿಂಗ್ ರಿಸ್ಯೂಮ್ ಡಬ್ಬಾ ಥರ ಟೆನ್ಷನ್ ಇಲ್ಲ, ಆಯಿತಾ. ಇಫ್ ಯು ಗೋ ಟು ಎ ಸೈಬರ್ ಶಾಪ್, ಕಂಪ್ಯೂಟರ್ ಸೈಬರ್ ಶಾಪ್, ಅಲ್ಲೂ ನಿಮಗೆ ರಿಸ್ಯೂಮ್ ಮಾಡಿಕೊಡ್ತಾರೆ 50 ರೂಪಾಯಿಗೆ. ಫಸ್ಟು ನಿಮ್ಮದು ರಿಸ್ಯೂಮ್ ಕ್ರಿಯೇಟ್ ಮಾಡಿ. ಇಲ್ಲಾಂದರೆ ಅಲ್ಲೂ ನಿಮ್ಮದು 50 rupees. ಗೋ ಟು ಕ್ಯಾನ್ವಾ ಇಸ್ ಫ್ರೀ. ಕ್ಯಾನ್ವಾ ಹೋಗ್ಬಿಟ್ಟು ನಿಮ್ದೊಂದು ರಿಸ್ಯೂಮ್ ಕ್ರಿಯೇಟ್ ಮಾಡಿ, ಅದನ್ನು ಲಿಂಕ್ಡ್ಇನ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಎಲ್ಲ ಬಿಸ್ನೆಸ್ ಇದಕ್ಕೆ ಕಳಿಸಿ, ಪಾರ್ಟ್ ಟೈಮ್ ಹಿಂಗಿದೆ ಅಂತ. ರೆಪ್ರೆಸೆಂಟ್ ಯೋರ್ ಸೆಲ್ಫ್. ನೀವೇನು ಅಂತ ಶೋ ಇಟ್ ಟು ದ ವರ್ಲ್ಡ್. PU ಆಗೋಯ್ತು, ನಿಮ್ಮ SSLC ಆಗೋಯ್ತು, ಪಾಸ್ಟ್ ಇಸ್ ಪಾಸ್ಟ್. ಅಲ್ಲಿ ಟೈಮ್ ಅಷ್ಟೇ ವೇಸ್ಟ್ ಮಾಡೋ ವೇಸ್ಟೇ. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ಏನು ಮಾಡ್ಬೋದು ಅಂತ ರೆಡಿ ಆಗಿ. ಸೊ ವಿತ್ ದಿಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, send me a DM to my Insta account, which is master_manvith. I hope this podcast may be useful for you. Solpara motivate ಮಾಡಿದ್ರೆ like this podcast, subscribe to the YouTube channel. So let's end this podcast. This is me, Master Manvith. Masterji Productions presents Speak Out, Manadalada Maatu. These are the platforms where you can hear to this podcast. So have a nice day. Thank you. Don't you wish we could be out of sight, out of mind? Take my hand, don't go slow. I'm chasing the afterglow. Dance with me, wild as me. Finally got some clarity.